ವೆಲ್ಕಮ್ ಟು ಮೈ ಚಾನೆಲ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಅಪ್ಕಮಿಂಗಲ್ಲಿ ಸ್ಯೂರ್ ಕ್ವಶನ್ ಅನಿಸುತ್ತೆ. ಹಂಗೆ ವಾಟ್ ಆರ್ ದ ಫಂಕ್ಷನ್ಸ್ ಆರ್ ಆಬ್ಜೆಕ್ಟಿವ್ಸ್ ಆರ್ ಪರ್ಪಸ್ ಆರ್ ರೋಲ್ ಆಫ್ ಪ್ರಾಜೆಕ್ಟ್ ರಿವ್ಯೂ ಅಂತ ಕೊಟ್ಟಿದ್ದಾರೆ. ಹಂಗೆ ಇದು 5th ಚಾಪ್ಟ್ರಲ್ಲಿ ಬರುತ್ತೆ. ಅಂದರೆ ಫಂಕ್ಷನ್ಸ್ ಆಗ್ಬೋದು, ಇಲ್ಲ ಆಬ್ಜೆಕ್ಟಿವ್ಸ್ ಆಗ್ಬೋದು, ಇಲ್ಲ ಪರ್ಪಸ್. ಫಾಲೋಯಿಂಗ್ ಆರ್ ದ ಫಂಕ್ಷನ್ಸ್ ಆರ್ ಆಬ್ಜೆಕ್ಟಿವ್ಸ್ ಆರ್ ಪರ್ಪಸ್ ಆರ್ ರೋಲ್ ಆಫ್ ಪ್ರಾಜೆಕ್ಟ್ ರಿವ್ಯೂ. ಅದರಲ್ಲಿ ಫಸ್ಟ್ ಒನ್ ನೋಡಿ. ಹೆಂಗೆ ಟು ಎಕ್ಸಾಮಿನ್ ದ ವೆದರ್ ದ ಪ್ರಾಜೆಕ್ಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಎ ಸ್ಪೆಸಿಫೈಡ್ ವೇ ಆರ್ ನಾಟ್. ಹಂಗಂತಂದರೆ ಒಂದು ಸ್ಪೆಸಿಫೈಡ್ ವೇ ಅಂದರೆ ಯಾವುದಾನ ಎಕ್ಸಾಕ್ಟ್ ಪಾತ್, ಇವಾಗ ಸ್ಟೇಟ್ ಹೈವೇ ಆಗ್ಬೋದು, ಇಲ್ಲ ಅಂತಂದರೆ ಈ ಥರ ಆ ಪರ್ಟಿಕ್ಯುಲರ್ ಅವರು ಬೈಲಾ ಮಾಡ್ಕೊಂಡಿರ್ತಾರೆ. ಬೈಲಾ ಅಂತ ಇರುತ್ತೆ. ಹಂಗೆ ಅಂದರೆ ಹಿಂಗೆ ಹೋಗಬೇಕು, ಹಿಂಗೆ ಇದಂತಂದು ಅದರಲ್ಲಿ ಆ ಸ್ಪೆಸಿಫಿಕ್ ವೇಯಲ್ಲಿ ಆ ಒಂದು ಪ್ರಾಜೆಕ್ಟು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆಯಾ ಇಲ್ವಾ ಅಂತ ಅನ್ನೋದು ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಸೆಕೆಂಡನೇ ಪಾಯಿಂಟ್ ನೋಡಿ. ಹಿಂಗೆ ಟು ಎಕ್ಸಾಮಿನ್ ವೆದರ್ ದ ಮೆಥಡ್ಸ್, ಪ್ರೋಸೆಸ್, ಪ್ರೊಸೀಜರ್ಸ್ ಎಕ್ಸೆಟ್ರಾ ಅಡಾಪ್ಟೆಡ್ ಆರ್ ಅಪ್ರಾಪ್ರಿಯೇಟ್ ಟು ಅಚೀವ್ ದ ಸೆಟ್ ಗೋಲ್ಸ್. ಅಂತಂದರೆ ನಾವು ಯಾವುದೇ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದರೆ ಒಂದು ಗೋಲನ್ನು ಸೆಟ್ ಮಾಡ್ಕೊಂಡಿರ್ತೀವಲ್ವಾ, ಆ ಒಂದು ಇದರಲ್ಲಿನೇ ಎಲ್ಲ ಪರ್ಟಿಕ್ಯುಲರ್ ಮೆಥಡ್ಸ್ ಆಗ್ಬೋದು, ಪ್ರೋಸೆಸ್ ಆಗ್ಬೋದು, ಪ್ರೊಸೀಜರು ಅದೇ ವೇಯಲ್ಲಿ ನಡೀತಾ ಇದೆಯಾ ಇಲ್ವಾ ಅಂತಂದು ಎಕ್ಸಾಮಿನೇಷನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, 3ನೇ ಪಾಯಿಂಟು ಟು ಅಸೆಸ್ ದ ಇಂಪ್ಯಾಕ್ಟ್ ಆಫ್ ದ ಪ್ರಾಜೆಕ್ಟ್. ಟು ಅಸೆಸ್ ದ ಇಂಪ್ಯಾಕ್ಟ್ ಆಫ್ ದ ಪ್ರಾಜೆಕ್ಟ್ ಅಂತಂದರೆ ಮೇಯ್ನ್ ಇಂಪಾರ್ಟೆಂಟ್ ಏನು ಅಂತಂದರೆ ಅಂದರೆ ಅದು ಗೇಯ್ನ್ ಆಗ್ತೈತಾ ಇಲ್ವಾ ಅಂತಂದರೆ ಪ್ರಾಫಿಟ್ ಬರುತ್ತಾ, ಲಾಸ್ ಆಗುತ್ತಾ ಅನ್ನೋ ಒಂದು ಅಸೆಸ್ಮೆಂಟ್, ಇಂಪ್ಯಾಕ್ಟ್ ಅಥವಾ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಂದ ಎನ್ವಿರಾನ್ಮೆಂಟಲ್ಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಇಲ್ವಾ ಅನ್ನೋದು ನೋಡ್ಕೋಬೇಕಾಗುತ್ತೆ. ಅದು ಥರ್ಡು. 4th ಒನ್ ನೋಡಿ, ಟು ಎಕ್ಸಾಮಿನ್ ದ ಪ್ರಾಜೆಕ್ಟ್ ಎಫಿಷಿಯನ್ಸಿ. ಟು ಎಕ್ಸಾಮಿನ್ ದ ಪ್ರಾಜೆಕ್ಟ್ ಎಫಿಷಿಯನ್ಸಿ ಅಂತಂದರೆ ನಿಮ್ಮ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ದು ಎಫಿಷಿಯನ್ಸಿ, ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಲ್ಯಾಬಲ್ಲಿ ಚೆಕ್ ಮಾಡ್ತಿರಲ್ಲ, ಎಫಿಷಿಯನ್ಸಿ ಸಮಥಿಂಗ್ 100%ಗೆ 85%, 75% ಆ ಥರ, ಇದು ಅಷ್ಟೇ ಪ್ರಾಜೆಕ್ಟ್ ಎಫಿಷಿಯನ್ಸಿನ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಅದೇ ರೀತಿ 5th ಪಾಯಿಂಟ್ ನೋಡಿ, ಟು ಮೆಷರ್ ದ ಕ್ವಾಲಿಟಿ ಆಫ್ ದ ಪ್ರಾಜೆಕ್ಟ್. ಟು ಮೆಷರ್ ದ ಕ್ವಾಲಿಟಿ ಆಫ್ ದ ಪ್ರಾಜೆಕ್ಟ್ ಅಂದರೆ ಕ್ವಾಲಿಟಿ ಆಫ್ ದ ಪ್ರಾಜೆಕ್ಟನ್ನು ಮೆಷರ್ಮೆಂಟ್ ಮಾಡಬೇಕಾಗುತ್ತೆ. ಹಂಗೇನೆ ಯಾವುದೇ ಥರ ಕ್ವಾಲಿಟಿಯಲ್ಲಿ ಡಿಫೆಕ್ಟ್ಸು ಇರಬಾರ್ದಂಗೆ. ಅದು 6th ಪಾಯಿಂಟ್ ನೋಡಿ, ಟು ವೆರಿಫೈ ದ ಸೇಫ್ಟಿ ಆಸ್ಪೆಕ್ಟ್ಸ್ ಟೇಕನ್ ವೈಲ್ ಎಕ್ಸೀಡಿಂಗ್ ದ ಪ್ರಾಜೆಕ್ಟ್. ಅಂತಂದರೆ ಸೇಫ್ಟಿ ಆಸ್ಪೆಕ್ಟ್ಸ್ ಅಂದರೆ ಯಾವುದೇ ಥರ ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಆಗ್ಬೋದು, ಇಲ್ಲ ಎಂಪ್ಲಾಯೀಸ್ಗೆ ಎಫೆಕ್ಟ್ ಆಗ್ಬೋದು, ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಂದ ಯಾವುದೇ ಥರ ಔಟ್ಸೈಡ್ ಪೀಪಲ್ಸ್ಗಾಗ್ಬೋದು, ಯಾವುದೇ ಥರ ಎಫೆಕ್ಟ್ ಆಗದಿದ್ದಂಗೆ ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ 7th ಪಾಯಿಂಟ್ ನೋಡಿ, ಟು ಹೆಲ್ಪ್ ಗೈಡ್ ಡೈರೆಕ್ಟ್ ಆ್ಯಂಡ್ ಏಡ್ ದ ಪ್ಲಾನರ್ಸ್. ಅಂತಂದರೆ ಯಾವ ರೀತಿ ಅಂದರೆ ಟು ಹೆಲ್ಪ್ ಗೈಡ್ ಡೈರೆಕ್ಟ್ ಆ್ಯಂಡ್ ಏಡ್ ದ ಪ್ಲಾನರ್ಸ್ ಅಂದರೆ ಪ್ಲಾನರ್ಸ್ ಡಿಪೆಂಡೆಂಟ್ ಹಂಗೇನೆ ಆ ಒಂದು ಇದು ಗೈಡು ಮತ್ತು ಡೈರೆಕ್ಷನನ್ನು ಮಾಡಬೇಕಾಗುತ್ತೆ ಯಾರಿಗೆ ಆ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ ಕಂಪ್ಲೀಷನ್ ಮಾಡೋಕ್ಕೆ, ವರ್ಕರ್ಸ್ಗೆ ಮತ್ತು ಎಂಪ್ಲಾಯೀಸ್ಗೆ. ನೆಕ್ಸ್ಟ್ 8th ಪಾಯಿಂಟ್ ನೋಡಿ, ಟು ಹೆಲ್ಪ್ ಆ್ಯಂಡ್ ಗೈಡ್ ದ ಪ್ರಾಜೆಕ್ಟ್ ಸ್ಪಾನ್ಸರ್ಸ್ ಆ್ಯಂಡ್ ಪಾಲಿಸಿ ಫಾರ್ಮುಲೇಟರ್ಸ್. ಅಂದರೆ ಈ ಪರ್ಟಿಕ್ಯುಲರ್ ಇದು ಹೆಂಗಿರಬೇಕು ಫಂಕ್ಷನ್ಸ್ ಅಥವಾ ರೋಲ್ ಆಫ್ ದ ಪ್ರಾಜೆಕ್ಟ್ ಹೆಂಗಿರಬೇಕು ಅಂತಂದರೆ ಪ್ರಾಜೆಕ್ಟ್ ಸ್ಪಾನ್ಸರ್ಸು ಮತ್ತು ಪಾಲಿಸಿ ಫಾರ್ಮುಲೇಟರ್ಸ್ಗೆ ಗೈಡ್ಲೈನ್ಸ್ ಕೊಡೋ ಥರ ಇರಬೇಕಾಗುತ್ತೆ. ಅದೇ ರೀತಿ 9ನೇ ಪಾಯಿಂಟ್ ನೋಡಿ, ಟು ಹೆಲ್ಪ್ ದ ಗೈಡ್ ದ ಅಡ್ಮಿನಿಸ್ಟ್ರೇಟರ್ಸ್, ಎಕ್ಸಿಕ್ಯೂಟಿವ್ಸ್, ಸ್ಕಾಲರ್ಸ್ ಆ್ಯಂಡ್ ಅಕಾಡೆಮಿಷಿಯನ್ಸ್. ಅಂತಂದರೆ ಈ ಪರ್ಟಿಕ್ಯುಲರ್ದು ಫಂಕ್ಷನ್ ಹೆಂಗಿರಬೇಕು ಅಥವಾ ಆಬ್ಜೆಕ್ಟಿವ್ ಹೆಂಗಿರಬೇಕು ಅಂದರೆ ನಿಮ್ಮ ಅಥವಾ ರೋಲ್ ಆಫ್ ದ ಪ್ರಾಜೆಕ್ಟ್ ಹೆಂಗಿರಬೇಕು ಅಂತಂದರೆ ಅಡ್ಮಿನಿಸ್ಟ್ರೇಟರ್ಸ್ಗೆ, ಎಕ್ಸಿಕ್ಯೂಟಿವ್ಸ್ಗೆ, ಸ್ಕಾಲರ್ಸ್ಗೆ ಮತ್ತು ಅಕಾಡೆಮಿಷಿಯನ್ಸ್ಗೆ ಪ್ರತಿಯೊಂದು ಎಲ್ಪ್ ಥರ ಗೈಡ್ಲೈನ್ಸ್ ಕೊಡೋ ಥರ ಇರಬೇಕಂತ. ಲಾಸ್ಟ್ ಪಾಯಿಂಟ್ ನೋಡಿ, ಟು ಅಸೆಸ್ ದ ಔಟ್ಕಮ್ ಆಫ್ ದ ಪ್ರಾಜೆಕ್ಟ್. ಅಂದರೆ ಏನು ಔಟ್ಕಮ್ಮು ಬರ್ಬೋದು, ನಮ್ಗದು ಎಷ್ಟು ಗೇಯ್ನ್ ಆಗ್ಬೋದು ಇಲ್ಲ ಲಾಸ್ ಆಗ್ಬೋದು ಅನ್ನೋದನ್ನ ಅಸೆಸ್ಮೆಂಟು ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.